ರಾಮುಲು ರೆಡ್ಡಿ ಫೈಟ್ ನಡುವೆ ಯತ್ನಾಳ್ ಟೀಮ್ ಇಲ್ಲಿ ಅಲರ್ಟ್ ಆಗ್ತಾ ಇದೆ. ತಡರಾತ್ರಿ ಭಿನ್ನರ ಬಣದಿಂದ ಒಂದು ಪ್ರತ್ಯೇಕವಾದಂತ ಮೀಟಿಂಗ್ ಮಾಡಲಾಗಿದೆ. ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಸಭೆ ನಡೆದಿದೆ. ಸಭೆಯಲ್ಲಿ ಶ್ರೀರಾಮುಲು ಅಸಮಾಧಾನದ ವಿಚಾರ ಚರ್ಚೆ ಆಗಿದೆ. ಶ್ರೀರಾಮುಲು ತಂಡದ ಜೊತೆ ಕೈ ಜೋಡಿಸಬಹುದೆಂಬ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಸಭೆಯಲ್ಲಿ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವರಾದ ಅರವಿಂದ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ, ಪ್ರತಾಪ್ ಸಿಂಹ, ಶಾಸಕ ಬಿಪಿ ಹರೀಶು, ಎನ್ಆರ್ ಸಂತೋಷ್ ಇವರೆಲ್ಲರೂ ಕೂಡ ಭಾಗಿಯಾಗಿದ್ರು. ರಾಮುಲು ಅವ್ರಿಗೆ ಒಂದಷ್ಟು ಅಸಮಾಧಾನ ಅನ್ನೋದಿಗಿದೆ. ಆ ಅಸಮಾಧಾನವನ್ನು ನಾವು ಈಗ ಸರಿಯಾಗಿ ಬಳಸ್ಕೊಳ್ಬೇಕಾಗುತ್ತೆ. ಅವರು ನಮ್ಮ ಟೀಮಿಗೆ ಸೇರಿಸ್ಕೊಳ್ಳೋ ಮುಖಾಂತರವಾಗಿ ಒಬ್ಬ ಸದಸ್ಯರನ್ನ ಹೆಚ್ಚಿಸಿದಂಥದ್ದು ಮತ್ತು ತಮ್ಮ ಸಂಘ ಏನು ಮಾಡ್ಕೊಂಡಿದ್ದಾರೋ ಅದಕ್ಕೊಂದು ಬಲವರ್ಧನೆ ಬಂದಂಗೂ ಕೂಡ ಆಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ತಡರಾತ್ರಿ ಒಂದು ಮೀಟಿಂಗ್ ಮಾಡಿದ್ದಾರೆ. ಅಸಮಾಧಾನಿತರು, ಭಿನ್ನರು ಅಂತ ಏನು ಕರೆಸ್ಕೊಳ್ತಾ ಇದ್ದಾರೋ ಈ BJPಯ ನಾಯಕರುಗಳು ಮೀಟಿಂಗ್ ಮಾಡಿ ರಾಮುಲು ಅವರನ್ನು ತಮ್ಮತ್ತ ಸೆಳೆದುಕೊಳ್ಬೇಕು ಅನ್ನುವಂಥ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಹೈಕಮಾಂಡು ರಾಮುಲು ಅವರ ಜೊತೆಗೆ ರೆಡ್ಡಿ ಅವರ ಜೊತೆಗೆ ಸಂಧಾನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ರಾಮುಲು ಅವರಿಗಿರುವಂಥ ಅಸಮಾಧಾನವನ್ನು ನಾವು ಬಳಕೆ ಮಾಡ್ಕೊಳ್ಬೇಕು, ಈ ಸಮಯ ಸರಿಯಾಗಿದೆ, ಅವರನ್ನು ನಮ್ಮತ್ತ ಸೆಳ್ಕೊಳ್ಬೇಕು ಅನ್ನುವಂಥ ಪ್ರಯತ್ನವನ್ನು ಈ ಯತ್ನಾಳ್ ಟೀಮ್ ಅವ್ರು ಮಾಡ್ತಾ ಇದ್ದಾರೆ. ಯಾರ ಟೀಮ್ ಯಾವ ಸಂಧಾನವನ್ನು ರಾಮುಲು ಅವರು ಒಪ್ಕೊಳ್ತಾರೆ, ಯಾರತ್ತ ಅವರ ಮನಸ್ಸು ವಾಲುತ್ತೆ, ಇದ್ಯಾವುದೂ ಬೇಡ ಅಂತ ಬೇರೆ ಇನ್ಯಾವುದಾದ್ರೂ ನಿರ್ಧಾರ ತೆಗೆದುಕೊಳ್ತಾರಾ ಗೊತ್ತಿಲ್ಲ. ನನಗೆ BJPಯಲ್ಲಿ ಇರೋದಕ್ಕೆ ಆಸೆ, ನಾನು ಎಲ್ಲೂ ಹೋಗಲ್ಲ ಅಂತ ರಾಮುಲು ಅವ್ರು ಹೇಳ್ತಾ ಇದ್ರೂ ಕೂಡ BJPಯಲ್ಲೇ ಇನ್ನೊಂದು ಬಣ ಇರೋದ್ರಿಂದ ಆ ಬಣದ ಜೊತೆ ಕೈ ಜೋಡಿಸ್ತಾರಾ ಅನ್ನೋ ಪ್ರಶ್ನೆ ಕೂಡ ಇದೆ. ಬಟ್ ಇಲ್ಲಿ ರಾಮುಲು ಅವರ ಅಸಮಾಧಾನ ಇರುವಂಥದ್ದು ಜನಾರ್ದನ ರೆಡ್ಡಿ ಅವರ ಮೇಲೆ. ಸೊ ವಿಜಯೇಂದ್ರ ಅವರ ಮೇಲೂ ಅವರ ಅಸಮಾಧಾನ ಇದೆಯಾ ಗೊತ್ತಿಲ್ಲ. ಈಗಾಗಲೇ ಉಸ್ತುವಾರಿ ಅವರು ನನ್ನನ್ನು ಬೇರೆ ಥರ ನೋಡಿದ್ರು ಅಂತ ಹೇಳಿ ಉಸ್ತುವಾರಿ ಮೇಲೆ ಅಸಮಾಧಾನ ಇದೆ ಅನ್ನೋದನ್ನು ತೋಡ್ಕೊಂಡಿದ್ದಾರೆ. ಹಾಗಾಗಿ ರಾಮುಲು ಅವರ ಸದ್ಯದ ನಡೆ ಇದೆಯಲ್ಲ, ಈ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾವ ನಿರ್ಧಾರವನ್ನು ಕೈಗೊಳ್ಳಬಹುದು, ಇದರಿಂದ ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ ಮತ್ತು ಈ ಸಮಯವನ್ನು ಕಾಂಗ್ರೆಸ್ ಹೆಂಗೆ ಬಳಸ್ಕೊಳ್ಳುತ್ತೆ ಅನ್ನೋದು ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಆಲ್ರೆಡಿ BJPಯಲ್ಲಿ ಒಂದು ಟೀಮ್ ಇತ್ತು, ಆ ಟೀಮ್ನ ಆ್ಯಕ್ಟಿವಿಟೀಸ್ಗೆ ಬ್ರೇಕ್ ಹಾಕೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಈಗ ಇನ್ನೊಂದು ರೀತಿಯಾಗಿ ರಾಮುಲು ಮತ್ತು ರೆಡ್ಡಿ ಅವರ ಅಸಮಾಧಾನ ಸ್ಫೋಟ ಆಗಿದೆ. ಸೊ ಇದರಲ್ಲಿ ಭಿನ್ನಮತೀಯರು ರಾಮುಲು ಅವರನ್ನು ಸೆಳೆಯುವ ಪ್ರಯತ್ನ, ಇನ್ನೊಂದು ಕಡೆಯಲ್ಲಿ ಹೈಕಮಾಂಡ್ ಸಂಧಾನದ ಪ್ರಯತ್ನ, ಯಾವುದು ವರ್ಕೌಟ್ ಆಗ್ಬೋದು, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ BJPಯಲ್ಲಿ? ಪರಿಸ್ಥಿತಿಗಳು ದಿನದಿಂದ ದಿನಕ್ಕೆ ಬಿಗಡಾಗ್ತಲೇ ಇದೆ. ರಾಮುಲು ಅವರ ವಿಚಾರದಲ್ಲೂ ಕೂಡ ಇದೇ ಆಗಿದೆ. ಪಕ್ಷದ ರಾಜ್ಯ ಉಸ್ತುವಾರಿಗಳ ವಿರುದ್ಧವೇ ಅಸಮಾಧಾನವನ್ನು ಪ್ರದರ್ಶಿಸಿದಂತಹ ರಾಮುಲು ಅವರು RSS ನಾಯಕರು ಹಾಗೆ ರಾಷ್ಟ್ರೀಯ ನಾಯಕರಿಗೆ ಈ ಸಂಬಂಧ ದೂರನ್ನು ಸಲ್ಲಿಸುವಂತ ನಿರ್ಧಾರವನ್ನ ಮಾಡಿದ್ರು. ರಾಜ್ಯಾಧ್ಯಕ್ಷರ ವಿಚಾರದಲ್ಲೂ ಕೂಡ ಒಂದು ಹಂತದಲ್ಲಿ ಅಪಸ್ವರವನ್ನ ಕೂಡ ಅವರು ವ್ಯಕ್ತಪಡಿಸಿದ್ರು. ಸನ್ನಿವೇಶ ಮತ್ತು ವಿಚಾರದ ಗಮನದಲ್ಲಿ ಇದ್ರೂ ಕೂಡ ವಿಜಯೇಂದ್ರ ಅವರು ನನ್ನ ಸಪೋರ್ಟ್ಗೆ ಬರಲಿಲ್ಲ, ರಾಧಾ ಮೋಹನ್ ದಾಸ್ ಅವರ ಮಾತುಕತೆಯ ವೇಳೆ ನನ್ನ ಸಪೋರ್ಟ್ಗೆ ನಿಲ್ಲಿಲ್ಲ ಅನ್ನುವಂತ ಆರೋಪವನ್ನ ಅವ್ರು ಮಾಡಿದ್ರು. ಈಗ ಈ ಎಲ್ಲ ಬೆಳವಣಿಗೆ ಬಂದಲ್ಲಿ ಪಕ್ಷವನ್ನ ನನಗೆ ಆತ್ಮಹತ್ಯೆ ಆದಾಗ ಅಥವಾ ಮನಸ್ಸಿಗೆ ನೋವಾದಾಗ ನಾನು ಪಕ್ಷವನ್ನ ಬಿಡ್ತೇನೆ, ವೈಯಕ್ತಿಕ ಚಾರಿತ್ರ್ಯವನ್ನ ನಾನು ಸಹಿಸುವುದಿಲ್ಲ ಅನ್ನುವಂತ ಮಾತನ್ನ ಕೂಡ ಅವ್ರು ಹೇಳಿದ್ರು. ಈಗ ಇವೆಲ್ಲವುದರ ಬೆಳವಣಿಗೆ ಪರಿಣಾಮವಾಗಿ ಭಿನ್ನರ ಬಳಗ ರಾಮುಲು ಅವರನ್ನ ತಮ್ಮತ್ತ ಸೆಳೆದುಕೊಳ್ಳುವ ಪ್ರಯತ್ನವನ್ನ ಮಾಡಿದೆ. ಈ ಸಂಬಂಧ ರಾಮುಲು ಅವರಿಗೆ ಭಿನ್ನರ ಬಣದ ಇಬ್ಬರು ನಾಯಕರು ಫೋನ್ ಮೂಲಕ ಮಾತುಕತೆಯನ್ನು ನಡೆಸಿ ತಮ್ಮ ಅತೃಪ್ತಿಯ ವಿಚಾರದಲ್ಲಿ ನಾವು ನಿಮಗೆ ಬೆಂಬಲವನ್ನ ಕೊಡ್ತೇವೆ, ಪಕ್ಷ ಸಂಘಟನೆ ವಿಚಾರದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ ಪಕ್ಷನಿಷ್ಠರಾದ ನಾವೆಲ್ಲ ಒಂದು ಕಡೆ ಒಗ್ಗೂಡಿ ಪಕ್ಷವನ್ನ ಹಳೆಯ ಹಾದಿಗೆ ತೆಗೆದುಕೊಂಡು ಹೋಗೋಣ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ನಿನ್ನೆ ತಡರಾತ್ರಿ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆ ನಡೆಸಿದಂತಹ ಈ ಎಲ್ಲ ಭಿನ್ನಮತೀಯ ಶಾಸಕರುಗಳು ಮತ್ತೊಮ್ಮೆ ತಮ್ಮ ಪಕ್ಷದ ಅಂದ್ರೆ ಪಕ್ಷವನ್ನ ಬಲಪಡಿಸುವ ನಿಟ್ಟಿನಲ್ಲಿ ಅದಕ್ಕೆ ಅಗತ್ಯವಾದ ಕ್ರಮವನ್ನು ತೆಗೆದುಕೊಳ್ಬೇಕು, ನೀವು ಕೂಡ ನಮ್ಮ ಜೊತೆ ಬನ್ನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಮುಂದಿನ ಸಭೆಯಲ್ಲಿ ಶ್ರೀರಾಮುಲು ಅವರು ಈ ತಂಡವನ್ನ ಸೇರ್ಕೊಳ್ಳುವಂತ ಸಾಧ್ಯತೆ ಇದೆ ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಒಟ್ಟಾರೆ ಈ ಭಿನ್ನಮತದ ವಿಚಾರ ಈಗ BJPಯಲ್ಲಿ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ರಾಜ್ಯಾಧ್ಯಕ್ಷರ ಚುನಾವಣೆಗೂ ಮೊದಲು ನಡೆಯುತ್ತಿರುವಂತಹ ಈ ಬೆಳವಣಿಗೆಗಳು ಪಕ್ಷದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನ ಬೀರಬಹುದು ಅನ್ನುವಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಹಾಗೆ ಹೈಕಮಾಂಡ್ ನಾಯಕರು ಈ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲ ಬೇಡ, ರಾಮುಲು ಅವರ ಮನವೊಲಿಸುವುದರ ಜೊತೆಗೆ ಎಲ್ಲ ರೀತಿಯಾದಂತಹ ಸಮಸ್ಯೆಗಳಿಗೂ ಪರಿಹಾರವನ್ನ ಕಂಡುಕೊಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ರಾಮುಲು ಅವರಿಗೂ ಫೋನ್ ಮಾಡಿರುವಂತಹ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರು ದೆಹಲಿಗೆ ಬಂದು ನಿಮ್ಮ ವಿಚಾರದಲ್ಲಿ ಏನೇನು ಲೋಪ ಆಗಿದೆ ಅವೆಲ್ಲವನ್ನ ಪರಿಗಣನೆಗೆ ತೆಗೆದುಕೊಂಡು ಮುಂದಿನ ನಿರ್ಧಾರವನ್ನ ಪ್ರಕಟಿಸುವಂತ ಸಾಧ್ಯತೆಗಳನ್ನ ಮಾಡ್ತೇವೆ, ಯಾವುದೇ ರೀತಿಯ ಅಸಮಾಧಾನ ಹೊಂದಬೇಡಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಹೀಗೆ ಒಟ್ಟಾರೆ ಸದ್ಯದ ಪರಿಸ್ಥಿತಿಯಲ್ಲಿ ಇರುವಂತಹ ಎಲ್ಲ BJP ಅಸಮಾಧಾನಿತ ಬೆಳವಣಿಗೆಗಳಿಗೂ ಶೀಘ್ರವೇ ಉತ್ತರ ಕೊಡುವಂತಹ ನಿರ್ಧಾರವನ್ನ ವರಿಷ್ಠರ ಬಳಗ ಮಾಡಿದೆ. ಆದ್ರೆ ಈಗ
ತೇಜೋವಧಿಯ ಕಾರಣದಿಂದಾಗಿ ಮನಸ್ಸಿಗೆ ನೋವು ಮಾಡಿಕೊಂಡಿರುವಂತಹ ರಾಮುಲು ಅವರು ಮುಂದೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದರ ಮೇಲೆ ಬಿಜೆಪಿಯ ಇತರ ಬಂಡಾಯದ ವಿಚಾರಗಳಿಗೂ ಕೂಡ ಉತ್ತರ ಸಿಗಲಿದೆ ನೀತಿ. ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.